ಬುದ್ಧಿವಂತಿಕೆ ಅನ್ನೋದಿದೆಯಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಭಾರತವನ್ನು ನೋಡಿ ಕಲಿಬೇಕು. ಈ ಕಡೆಗೆ ಯುರೋಪಿನ ಜೊತೆಗೂ ಜೈ, ಆ ಕಡೆ ಅಮೆರಿಕದ ಜೊತೆಗೂ ಸೈ. ಟ್ರಂಪ್ ಮೋದಿ ತೆರಿಗೆ ಡೀಲ್ ಷೇರುಪೇಟೆ ಜಿಗಿತಗೊಂಡಿದೆ. ಎಷ್ಟರ ಮಟ್ಟಿಗೆ 4.85,000ವರೆಗೆ ಏರಿಕೆ ಆಗಿದ್ದಂಥ ಸೆನ್ಸೆಕ್ಸ್ 4,000 ಪಾಯಿಂಟ್, ಕ್ಷಮಿಸಿ ನಾನು 4,000 ಪಾಯಿಂಟ್, 85,000 ತನಕ ಸೆನ್ಸೆಕ್ಸ್ ಪಾಯಿಂಟ್ಸ್ ಏರಿಕೆಯಾಗಿತ್ತು. ನಿಫ್ಟಿ ಆರಂಭದಲ್ಲೇ 1,500 ಪಾಯಿಂಟ್ ಏರಿಕೆ ಆಯಿತು. 26,000 ತನಕ ನಿಫ್ಟಿಯ ಸೂಚ್ಯಂಕ ಏರಿತ್ತು. ಇನ್ನು ಈ ವಿ ವಿ ರಾಮ್ಜಿ ಕಾಯ್ದೆ ವಿರುದ್ಧ ರಾಜ್ಯ ಸರ್ಕಾರ ಸಮರ ಮಾಡ್ತಿರುವಂಥದ್ದು ಅದು ಗೊತ್ತಿದೆ ಸಂಗತಿ. ಇದನ್ನು ತುಂಬ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಅಂತಲೇ ವಿಶೇಷ ಅಧಿವೇಶನ ಕರೆದಿದ್ದು. ಆದರೆ ಎಷ್ಟರ ಮಟ್ಟಿಗೆ ಈ ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ಇವತ್ತು ನಿರ್ಣಯ ಅಂಗೀಕಾರ ಆಗುತ್ತೆ. ಕಾಯ್ದೆ ವಿರುದ್ಧ ಸದನದಲ್ಲಿ ಇವತ್ತು ನಿರ್ಣಯ ಅಂಗೀಕಾರ ಆಗುತ್ತಂತೆ. ಕಾಂಗ್ರೆಸ್ ಸರ್ಕಾರ ನಿರ್ಣಯ ಅಂಗೀಕಾರಕ್ಕೆ ಮುಂದಾಗಿದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹಂಗಾಮ ಆಗುತ್ತೆ. ಇವತ್ತು ಮತ್ತು ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. ಹೊಸ ಕಾಯ್ದೆ ಅದರಲ್ಲಿ ಏನೇನು ನ್ಯೂನ್ಯತೆಗಳಿದೆ, ಏನು ಎತ್ತ, ಅದರ ಪಾಯಿಂಟ್ಗಳನ್ನು ಹೈಲೈಟ್ ಮಾಡಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಹೇಗೆ ಹೆಸರನ್ನು ಬದಲಾಯಿಸಿದಿರಿ ಅನ್ನುವಂಥದ್ದು ಕೈಪಡೆಯ ಪ್ರಶ್ನೆ.